RJ ಸುನಿಲ್ ಹಾರ್ಸೋ ಕಾಯಗಳನ್ನ ನೀವು ಫಸ್ಟ್ ಕೇಳ್ಬೇಕಾ? ಹಾಗಿದ್ರೆ ಈ ರೆಡ್ ಬಟನ್ ನ ಒತ್ತಿ ಫ್ರೀ ಸಬ್ಸ್ಕ್ರೈಬ್ ಆಗಿ, ಆಮೇಲೆ ಬೆಲ್ ಹೊಡೆಯೋದ್ ಮಾತ್ರ ಮರಿಬೇಡಿ. ಹಲೋ ಹಾಯ್ ನಮಸ್ಕಾರ ಎಲ್ಲ ನಗುವ ಮುಗ್ಧ ಮನಸ್ಸುಗಳಿಗೆ ನಿಮ್ಮ RJ ಸುನಿಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಸೂಪರ್ ಆಗಿರೋ ಇವತ್ತಿನ ಸುನಿ ಟ್ರ್ಯಾಪ್ ಕಾರ್ಯಕ್ರಮದಲ್ಲಿ ವೀಣಾ ಅವರಿಗೆ ಸಿಕ್ಕಾಪಟ್ಟೆ ಸಗದಾಗ ಟ್ರ್ಯಾಪ್ ಮಾಡಬೇಕು ಅಂತ ಪ್ರಜ್ವಲ್ ವಾಟ್ಸಪ್ ಮೆಸೇಜ್ ಮಾಡಿದ್ದಾರೆ. ಬನ್ನಿ ವೀಣಾಗೆ ಇದೀಗ ಕಾಲ್ ಮಾಡುವ. ಹಲೋ, ಯಾರು? ವೀಣಾನ ಮಾತಾಡ್ತಾ ಇರೋದು? ಹಾ ಹೌದು, ಯಾರು? ನಾನು ರಾಜಶೇಖರ್ ಅಂತ ಮಾತಾಡ್ತಾ ಇರೋದು. ಯಾವ ಊರಿಂದ? ನಮ್ಮದು ಬಂದು ಬೆಂಗಳೂರು. ಹಾ, ನಾವು ಇಲ್ಲಿ ಶಬ್ದ ಹೊಗೆ ಮತ್ತು ಧೂಳು ನಿರ್ಮೂಲನಾ ಸಂಘ ಅಂತ ಇದೆ ನಮ್ಮದು. ಚಿಕ್ಕಮಂಗ್ಳೂರ್ ಅವರಾ? ಹೌದು ಹೌದು ಹೌದು. ಮತ್ ಬೆಂಗಳೂರು ಅಂತಿದ್ದೀರಾ? ಈಗ ಬೆಂಗಳೂರಲ್ಲಿದ್ದೆ. ಹಾ, ಓಕೆ ಓಕೆ, ಅದೇ ಸಂಘ ಅಂತ ಹೇಳಿದ್ರಲ್ಲ ಅದಾ? ಹಾ ಅದೇನೆ. ಹಾ ಹೇಳಿ ಸರ್. ಹಾ ಎಲ್ಲಿದ್ದೀರಾ ಈಗ? ನಾವ್ ಕಳ್ಸಾಪುರದಲ್ಲಿ, ಅದೇ ನಮ್ಮೂರಲ್ಲೇ ಇದ್ದೀವಿ. ಏಕೆ? ಹೌದಾ, ಹಾ. ವಾಪಸ್ ಬರೋದು? ವಾಪಸ್ ಬರೋದು ಅಂದ್ರೆ ಎಲ್ಲಿಗೆ? ಅಲ್ಲೇ ಸೆಟ್ಲಾ ನೀವು? ಅಂದ್ರೆ ಇವಾಗಿಲ್ಲ, ಕೊರೋನಾ ಅಲ್ವಾ, ಹಾ, ನಾವ್ ಹಾ. ಬರಲ್ಲ. ಹೌದಾ, ನಿಮ್ಮ ಹತ್ರ ಒಂದು 2 ನಿಮಿಷ ಮಾತಾಡಬೇಕಾಗಿತ್ತು, ಮಾತಾಡ್ಬೋದಾ? ಹಾ ಮಾತಾಡಿ. ಏನಂತಂದ್ರೆ ಈಗ ನಿಮಗೆ ಮುಂಚಿತವಾಗಿ ಬೆಳಕಿನ ಹಬ್ಬ, ದೀಪಾವಳಿ ಹಬ್ಬ ಶುಭಾಶಯಗಳು. ಥ್ಯಾಂಕ್ ಯು, ಸೇಮ್ ಟು ಯು. ಮತ್ತೆ ಏನಂತಂದ್ರೆ ಈಗ ನಾವೆಲ್ಲರಿಗೂ ದೀಪಾವಳಿಗೆ ಒಂದು ಅವೇರ್ನೆಸ್ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಹಾ ಓಕೆ. ಅದಕ್ಕೆ ದಯವಿಟ್ಟು ಹಬ್ಬ ಸ್ಟಾರ್ಟ್ ಆಗಿದ್ದು 3 ದಿವಸ ದಯವಿಟ್ಟು ಮನೆಯಿಂದ ಎಲ್ಲೂ ಹೊರಗಡೆ ಬರದೆ ಮನೆಯಲ್ಲೇ ದೀಪ ಹಚ್ಕೊಂಡು ಹಬ್ಬ ಸೆಲೆಬ್ರೇಟ್ ಮಾಡಬೇಕಾಗಿ ವಿನಂತಿ ನಮ್ಮ ಕಡೆಯಿಂದ. ಹಾ ಅದೋಕೆ. ಅಲ್ಲ, ಇವಾಗ ಅದನ್ನ ಹೇಳಕ್ ಕಾಲ್ ಮಾಡಿದ್ರಾ? ಅಂದರೆ ನಿಮ್ಮ ಬಗ್ಗೆ ಸ್ವಲ್ಪ ಬೇರೆ ಏನೋ ವಿಚಾರಗಳು ಬಂತು, ಅದನ್ನು ಹೇಳೋಣ ಅಂತ ಫೋನ್ ಮಾಡಿದ್ದು. ಯಾರು ಹೇಳಿ ನೀವು? ಕರೆಕ್ಟ್ ಆಗಿ ಎಕ್ಸಾಕ್ಟ್ ಆಗಿ ಯಾರು ಅಂತ ನಂಗೆ ಅದು ಗೊತ್ತಾಗ್ತಿಲ್ಲ. ವಾ, ಇದು ಯಾರು ಮಾತಾಡ್ತಾ ಇರೋದು? ವೀಣಾ ತಾನೆ? ಹಾ ವೀಣಾ, ಹೌದು. ನಿಮ್ಮ ಹೆಸರೇನು? ಅಲ್ಲಪ್ಪ, ಇಷ್ಟೊತ್ತು ಯಾರು ಅನ್ಕೊಂಡು ಮಾತಾಡಿದ್ರಿ? ಯಾರ ಜೊತೆ ಮಾತಾಡಿದ್ದು ನೀವು? ನಾನ್ ಏನ್ ಅನ್ಕೊಂಡೆ, ನಾವ್ ಯಾರು ಅನ್ಕೊಂಡೆ, ಗೊತ್ತಾಗ್ಲಿಲ್ಲ. ಹೇಳಿ ಯಾರೇ ನೀವು? ಯಾರಿದ್ದೀರ ಜೊತೆಲಿ ಹೇಳಿ? ಯಾರು ಇಲ್ಲ, ಯಾರು? ಅಲ್ಲಲ್ಲ, ಹೇಳಿ ಓಪನ್ ಆಗಿ, ಪರವಾಗಿಲ್ಲ, ತೊಂದರೆ ಇಲ್ಲ ನನಗೆ. ಅಯ್ಯ ಫೋನ್ ಇಡ್ರಿ, ನಂಗೆ ಟೆನ್ಷನ್ ಆಗಿದ್ದೀನಿ ಬೇರೆ. ಇವ್ರೊಬ್ರು ಯಾವ್ದು ಫೋನ್ ಮಾಡ್ಕೊಂಡು. ಅಯ್ಯೋ ನಿಮ್ಮ ಅಕ್ಕೆ ಸರಾಪಟ ಕೇಸ. ರೇ, ಇದೇನು ಹಿಂಗ್ ಮಾತಾಡ್ತಿದ್ರಿ ನೀವು? ಏನ್ ಟೆನ್ಷನ್ ಇದ್ರೆ ಎಲ್ರಿಗೂ ಟೆನ್ಷನ್ ಇರ್ತದೆ, ಅದೆಲ್ಲ ನಾನು ಹೇಳ್ತಿರೋದು. ಹಬ್ಬದಲ್ಲಿ 3 ದಿವಸ ಮನೆಯಿಂದ ಈಚೆ ಬರಬೇಡಿ. ಹಲೋ, ಸಾರಿ, ನೀವು ಯಾರು ರಾಂಗ್ ನಂಬರಿಗೆ ಮಾಡಿದ್ದೀರಾ ಅನ್ಸುತ್ತೆ. ಸುಮ್ನೆ ಫೋನ್ ಇಡಿ, ನಂಗೆ ತಲೆ ಕೆಡ್ಸ್ಬಿಡಿ. ಅಲ್ಲ, ತಲೆ ಐತಾ ಒಟ್ಟು ನಿಮ್ಗೆ ಕೆಡ್ಸಕ್ಕೆ? ನಾನು ಹೇಳ್ತೀನಿ ತಾನೇ, ಕಾಮನ್ ಸೆನ್ಸ್ ಇದ್ರೆ ಸುಮ್ನೆ ಇರಿ. ಅಲ್ಲ, 1 ನಿಮಿಷ ನಾನು ಹೇಳೋದ್ ಕೇಳಿ. ನೀವು ಹೊಟ್ಟೆಗೆ ಅನ್ನ ತಿನ್ನೋರಾದ್ರೆ ಸರಿಯಾಗಿ ಮಾತಾಡಿ, ಸುಮ್ನೆ ಹೆಂಗೆಂಗೋ ಇದ್ ಮಾಡ್ಬಿಟ್ಟು ಫೋನ್ ಕಟ್ ಮಾಡ್ಬೇಡಿ, ಆಯ್ತಾ? ನೀವ್ ಹೊಟ್ಟೆ ತಿಂತೀಯ ತಾನೆ? ತಿಂದ್ಮೇಲೆ ಒಂದ್ಸತಿ ಕಟ್ ಮಾಡಿದ್ರೆ ಬಾಯಿ ಮುಚ್ಕೊಂಡು ಇಡ್ಬೇಕು ಅಂತ ಗೊತ್ತಾಗಲ್ವಾ? ಅಲ್ಲ, ಇದ್ಯಾಕೆ ಮರ್ಯಾದೆ ಜಾಸ್ತಿ ಐತೈತೆ? ನೆಟ್ಟಗ್ ಮಾತಾಡ್ಬೇಕು. ಅಲ್ಲ, ಹಬ್ಬದಲ್ಲಿ 3 ದಿವಸ ಮರ್ಯಾದೆಯಿಂದ ಹೇಳೋದ್ ಕೇಳು ನೀನು. ಅದೇ ಜಾಸ್ತಿ ಮಾತಾಡ್ಬೇಡ ನನ್ ಜೊತೆ. ಮುಚ್ಕೊಂಡಿಡೋ, ನೀನ್ ಯಾರೋ ನನಗೆ ಗೊತ್ತಿಲ್ಲ. ಅಲ್ಲಪ್ಪ, ಜೀನ್ಸ್ ಪ್ಯಾಂಟ್ ಎಲ್ಲ ಹಾಕಿದೀನಿ, ಇದೇನು ಹಿಂಗ್ ಮುಚ್ಕೊಂಡಿಡೋ ಅನ್ನೋದು? Namaskar, our country in the entire world of ನಿಂಗೇನ್ ಲೂಸಾ? ಹೇಳಕ್ ಅರ್ಥ ಆಗುತ್ತೆ ತಾನೆ? ನಿಮ್ಮ ಅಪ್ಪಂಗ್ ಲೂಸು, ನನಗೆ ಅದೇ ಲೂಸು ಪಾಸು ಅಂದ್ರೆ. ಸರಿಯಾಗಿ ಹಬ್ಬದಲ್ಲಿ 3 ದಿವಸ ಮನೆಯಿಂದ ಈಚೆ ಬರಬೇಡ ಅಂದ್ರೆ ಒಳ್ಳೆ ನಾಯಿ ಕಚ್ತವ್ರಂಗೆ ಆಡ್ತಿರೋದಿಲ್ಲ. ಯಾಕೆ? ಹಲೋ ಹಲೋ ಹಲೋ, 1 ನಿಮಿಷ ನೋಡಮ್ಮ, ಅಚ್ಚ ಕನ್ನಡದಲ್ಲಿ ಸ್ವಚ್ಛವಾಗಿ ಹೇಳ್ತಾ ಇದ್ದೀನಿ. ಸ್ವಲ್ಪ ನೀನು ಹುಚ್ಚು ಬಂದಂಗೆ ಆಡ್ದೆ, ನಾನು ಹೇಳೋದನ್ನ ಕೇಳಿಸ್ಕೊ. ನಿನಗ್ ಹುಚ್ಚಿಡ್ದಿರೋದು, ನಿನ್ ಹುಚ್ಚಿ ಅನ್ನಕ್ಕೆ ಯಾವ ಬೇಡ, ಮಾತು ಎಲ್ಲೆಲ್ಲೋ ಹೋದ್ರೆ ನಾನು ಎಲ್ಲೆಲ್ಲೋ ಹೊಟ್ಟಾಯ್ತೀನಿ ದೀಪಾವಳಿ ಟೈಮು. ಅಲ್ಲ, ಫೋನ್ ಇಡ್. ನಾನು ನಿನ್ಗೆ ಏನಾದ್ರು ಅನ್ನಕ್ ಬಂದಿದ್ದೀನ? ಇಲ್ಲ ತಾನೆ? ಅಲ್ಲ, ಕಾಮನ್ ಸೆನ್ಸ್. ನನಗಂದ್ರೆ ಬಾಯಿ ಒಳಗೆ ಬಾಂಬ್ ಬಸ್ಬಿಡ್ತೀನಿ, ಅಷ್ಟೇ. ನನಗೆ ಕೋಪ್ ಗೀಪ ಬಂದ್ರೆ. ಅಯ್ಯ, ನಿಮ್ ಜೊತೆ ಮಾತಾಡಕ್ ನಂಗೆ ಟೈಮು ಇಲ್ಲ. ನಿನ್ ಹತ್ರ ಮಾತಾಡಕ್ ನಂಗೆ ವಾದಿಸಕ್ ನಿಂಗೆ ಇದು ಇಲ್ಲ. ಅಲ್ಲ ಫೋನ್ ಇಟ್ರೆ ಸರಿ. ಅಲ್ಲ ಕೇಳಿಲ್ಲ, ಸುಮ್ನೆ ಹೇಳ್ಬೇಡ, ನನಗೆ ತಲೆ ಕೆಡ್ಸ್ಬೇಡ ಅಂತ ಹೇಳಿ. ನಿನ್ಗೆ ಯಾರೋ ನೀನ್ ಫಸ್ಟ್ ಆಫ್ ಆಲ್? ಅಲ್ಲ ಕಣಮ್ಮ, ಬುದ್ಧಿ ಹೇಳಕ್ ಬಂದ್ರೆ ನನ್ಗೆ ಗುದ್ದಕ್ ಬತ್ತಿಯಲ್ಲ. ನೀನ್ ಯಾಕೆ ನಂಗೆ ಬುದ್ಧಿ ಹೇಳ್ಬೇಕು? ನಮ್ಮ ಅಪ್ಪ ಅಮ್ಮ ಇದಾರೆ, ಮುಚ್ಕೊಂಡು ಫೋನ್ ಇಡು. ನೋಡು, ಮಾತ್ಕು ಮುಚ್ಕೊಂಡು ಅನ್ಬೇಡ. ನಾನು ಆಮೇಲೆ ಎದ್ದೆ ತೋರಿಸ್ಬಿಡ್ತೀನಿ. ಅಲ್ಲ, ಏನಿನ್ ಬಾಧೆ? ಒಳ್ಳೆ ಮಾತಿಗೆ ಬೆಲೆನೇ ಇಲ್ವಾ ಯಾವತ್ತುವೆ? ನೀನ್ ಯಾರು ಅಂತ ಗೊತ್ತಿಲ್ಲ. ನಾನು ಸುಮ್ನೆ ಏನಕ್ ಮಾತಾಡ್ಲಿ ನಿನ್ ಹತ್ರ? ಸುಮ್ನಲ್ಲ, ನಾನು ಹೇಳೋ ವಿಚಾರ ಕೇಳ್ತಾನೆ ಇಲ್ಲ ನೀನ್. ಒಳ್ಳೆ ಹೇಳು, ಅದೇನ್ ಹೇಳ್ಬೋದು? ನೋಡು, ಸರಿಯಾಗಿ ಮಾತಾಡೋ, ನನಗೂ ಮಾತಾಡಕ್ ಆಯ್ತು ಹೇಳು. ಏನಂದ್ರೆ ಈಗ ದೀಪಾವಳಿ 3 ದಿವಸ ಇದೆಯಲ್ಲ, ಆಗ ದಯವಿಟ್ಟು ಎಲ್ಲ ಹೊರಗಡೆ ಓಡಾಡ್ಬೇಡ. ಎಲ್ರು ನಿನ್ ಬಗ್ಗೆ ಹೇಳಿರೋ ಹೊತ್ತಿಗೆ ಈ ವಿಚಾರ ನಿಂಗೆ ಹೇಳ್ತಿರೋದು. ಸುಮ್ ನಾನೇನೋ ಹೇಳ್ತಾ ಇಲ್ಲ. ಫಸ್ಟ್ ಆಫ್ ಆಲ್ ನೀನ್ ಯಾರು ಅಂತ ನಾನು ಕೇಳಿದ್ದು, ಅದಕ್ಕೆ ಆನ್ಸರ್ ಮಾಡು. ನಾನು ಒಬ್ಬ ನೀನು ವೆಲ್ ವಿಶರ್ ಅನ್ಕೋ. ವೆಲ್ ವಿಶರ್ ಯಾರು? ಅದಕ್ಕೊಂದು ನೇಮ್ ಇರುತ್ತೆ ತಾನೆ, ಸುಮ್ನೆ ಹೇಳು ಅದನ್ನ. ಹೇಳ್ತೀನಿ, ದಯವಿಟ್ಟು ಹೊರಗಡೆ ಎಲ್ಲೂ ಓಡಾಡ್ಬೇಡ. ಯಾಕಂದ್ರೆ ನೀನ್ ಸಖತ್ ಬಾಂಬ್ ಆಗಿದೀಯಂತಲ್ಲ. ಸಖತ್ತು?
ಬಾಂಬ್ ಅಂತಲ್ಲ ನೀನು. ಯಾವನ್ ಬಗ್ಲು ಇದ್ದಾನೆ ಮುಚ್ಕೊಂಡ್ ಫೋನ್ ಇಟ್ರೆ ಸರುತ್ತೆ, ಇಲ್ಲಾಂದ್ರೆ ಕಾಲಿರೋ ಕೈಗೆ ಬರ್ತಾವ ಅಷ್ಟ. ತಕೋ ನನ್ಗೇನು, ನಾನು ಫೋನಲ್ಲಿ ಇದ್ದೀನಿ. ನಮ್ಮ ಅಮ್ಮಂಗೆ ಫೋನ್ ಕೊಡ್ಲಾ? ಕೊಡು. ಅವಾಗ್ಲೇ ಯಾರು ಇಲ್ಲ ಅಂತಂದೆ ಜೊತೆಲಿ. ಏ ಕೊಡ್ಲೇನು? ಕೊಡು ಕೊಡು. ಕಿತ್ತೋ ನನ್ ಮಗನೆ ಮುಚ್ಕೊಂಡ್ ಫೋನ್ ಇಟ್ರೆ ಸರಿ. ಏನೋ ನಿಂದು? ನೋಡು ಸರಾಪಾಟ ಕೇಳಿಸ್ಬೇಕಾಯ್ತು ನಿಮ್ಮ ಬಾಯಿಗೆ. ನೀವು ಡಯಲ್ ಮಾಡಿದ ನೋಡಿ ಎಷ್ಟೇ ಸಲ ಮತ್ತೆ ಕಾಲ್ ಮಾಡಿದ್ರು ರಿಸೀವ್ ಮಾಡ್ತಾ ಇಲ್ಲ. ಇವ್ರ ನಂಬರ್ ಕೊಟ್ಟವ್ರೆ ಸ್ವಿಚ್ ಆಫ್ ಮಾಡ್ಕೊಂಬಿಟ್ಟಿದ್ದಾರೆ. ಆದ್ದರಿಂದ ನನ್ನ ಕಾರ್ಯಕ್ರಮ ನೀವು ಕೇಳ್ತಾ ಇದ್ದರೆ, ನೀವು ನಂಬರ್ ಕಳಿಸಿದರೆ ದಯವಿಟ್ಟು ನೀವು ಕೊಟ್ಮೇಲೆ ನೀವು ಸ್ವಿಚ್ ಆಫ್ ಮಾಡ್ಕೊಂಡಿರಬೇಡಿ. ಈ ಕೆಳಗಿನ ನಂಬರ್ಗೆ ನಿಮ್ಮ ಹೆಸರು ಸಮೇತ ಅವ್ರ ಹೆಸರು ಮೊಬೈಲ್ ನಂಬರ್ನ ಕಳಿಸಿ. ಹಾಗೆಯೇ ಫೇಸ್ಬುಕ್ ಐ ಡಿನೂ ಕೂಡ ಇಲ್ಲಿದೆ, ಇನ್ಸ್ಟಾಗ್ರಾಮ್ ಐ ಡಿನೂ ಕೂಡ ಇದೆ, ನನ್ನ ಫಾಲೋ ಮಾಡಿ. ಹಾಗೆ ನಮ್ಮ ಚಾನಲ್ಗಿನ್ನ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಬೇಗ ನೀವು ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ನ ಒತ್ತಿ. ನಾನು ಮಾಡೋ ಪ್ರ್ಯಾಂಕ್ಗಳನ್ನ ನೀವು ಮೊದಲು ನೋಡಿ ಅಂತ ಹೇಳ್ತಾ, ಮುಂದಿನ ಸೂಪರ್ ಆಗಿರೋ ಸುನಿ ಟ್ರ್ಯಾಪ್ ಎಪಿಸೋಡಲ್ಲಿ ನಾನು ನಿಮ್ಮನ್ನ ಕ್ಯಾಚ್ ಹಾಕೊಳ್ತೀನಿ. ಇದು ನಿಮ್ಮ RJ ಸುನಿಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮ. ನೋಡ್ತಾ ಇರಿ, ನಗ್ತಾ ಇರಿ. ಲವ್ ಯು ಆಲ್. ಟೇಕ್ ಕೇರ್. ಬಾಯ್. ಸುನಿ ಟ್ರ್ಯಾಪ್.